आश्चर्यवत् पश्यति कश्चिदेनम् आश्चर्यवद्वदति तथैव चान्यः आश्चर्यवच्चैनमन्यः शृणोति श्रुत्वाप्येनं वेद न चैव कश्चित्. ಒಬ್ಬ ಆತ್ಮನನ್ನು ಆಶ್ಚರ್ಯದಂತೆ ಕಾಣುತ್ತಾನೆ, ಇನ್ನೊಬ್ಬ ಆಶ್ಚರ್ಯಚಕಿತನಾದಂತೆ ಹೇಳುತ್ತಾನೆ, ಮತ್ತೊಬ್ಬ ಅವನು ಆಶ್ಚರ್ಯಕರ ಎಂದು ಕೇಳುತ್ತಾನೆ. ಇನ್ನು ಕೆಲವರು ಆತ್ಮನ ವಿಷಯ ಕೇಳಿದ ಮೇಲೂ ಒಂದಿಷ್ಟು ಅವನನ್ನು ತಿಳಿಯಲಾರರು. ಒಬ್ಬ ಜ್ಞಾನಿ ತನ್ನ ಹೃದಯ ಗುಹೆಯಲ್ಲಿಯೇ ಆತ್ಮವಸ್ತುವನ್ನು ಕಂಡು ಆತ್ಮಾನುಭವ ಪಡೆದು ಆಶ್ಚರ್ಯಚಕಿತನಾಗುತ್ತಾನೆ. ಇನ್ನೊಬ್ಬನು ತನ್ನ ಆತ್ಮಾನುಭವವನ್ನು ಆಶ್ಚರ್ಯಚಕಿತನಾದಂತೆ ವರ್ಣಿಸುತ್ತಾನೆ. ಆತ್ಮದ ಅನುಭವ ವರ್ಣನಾತೀತವಾದುದು. ಅದನ್ನು ಅನುಭವಿಸಬೇಕೇ ಹೊರತಾಗಿ ಪದಗಳಲ್ಲಿ ಕಟ್ಟಿಕೊಡಲು ಸಾಧ್ಯವಿಲ್ಲ. ಯಾವುದೋ ರಸಮಯವಾದ ವಸ್ತುವನ್ನು ಆಸ್ವಾದಿಸಿದ ಮೂಗ ಅದನ್ನು ಅಭಿವ್ಯಕ್ತಿ ಮಾಡಲಾಗದೆ ಪರದಾಡುವ ಸ್ಥಿತಿಯದು. ಆತ್ಮದ ವಿಷಯ ಕೇಳುವವನು ಸಹ ಆಶ್ಚರ್ಯಪಡುತ್ತಾನೆ. ಇನ್ನು ಕೆಲವರು ಕೇಳಿದರೂ ಒಂದಷ್ಟು ಅರ್ಥವಾಗದೆ ಗೊಂದಲಕ್ಕೆ ಒಳಗಾಗುತ್ತಾರೆ. ಹಾಗಾಗಿಯೇ ಕೇವಲ ಕೇಳುವುದರಿಂದ ಆತ್ಮಾನುಭವವನ್ನು ಗಳಿಸಲು ಸಾಧ್ಯವಿಲ್ಲ, ಅದಕ್ಕೆ ವಿಶೇಷ ಸಾಧನೆ ಬೇಕಾಗುತ್ತದೆ ಅರ್ಜುನ ಎಂದು ಹೇಳುತ್ತಿದ್ದಾನೆ ಕೃಷ್ಣ. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ಶ್ರೀಕೃಷ್ಣ ಇಲ್ಲಿ ಹಿಂದೆ ಹೇಳಿದ್ದುದನ್ನೇ ಮತ್ತೆ ಅರ್ಜುನನಿಗೆ ಹೇಳುತ್ತಿದ್ದಾನೆ. ಎಲ್ಲರ ದೇಹಗಳಲ್ಲಿರುವ ಈ ಆತ್ಮನು ಎಂದಿಗೂ ನಾಶವಾಗುವುದಿಲ್ಲ, ನಿನ್ನಿಂದ ನಾಶ ಮಾಡಲು ಸಾಧ್ಯವೂ ಆಗುವುದಿಲ್ಲ. ಆದುದರಿಂದ ಬರೀ ಭೀಷ್ಮ ದ್ರೋಣಾದಿಗಳ ವಿಚಾರವಾಗಿ ಮಾತ್ರವಲ್ಲ, ಯಾವ ಪ್ರಾಣಿಗಳ ವಿಷಯದಲ್ಲಿಯೂ ಶೋಕಿಸಬೇಕಾಗಿಲ್ಲ ಎನ್ನುತ್ತಾನೆ. ಶಾಲೆಯಲ್ಲಿ ಗುರುಗಳು ಮಾಡಿದ ಪಾಠ ವಿದ್ಯಾರ್ಥಿಗಳಿಗೆ ಅರ್ಥವಾಯಿತೇ ಇಲ್ಲವೇ ಎಂಬುದನ್ನು ಅವನ ಮುಖ ನೋಡಿಯೇ ಗುರುವಾದವನು ಗ್ರಹಿಸುತ್ತಾನೆ. ಮುಖ ಮನಸ್ಸಿನ ಕನ್ನಡಿತಾನೆ. ಅರ್ಥವಾಗದ ಅಂತಹ ವಿದ್ಯಾರ್ಥಿಗಳಿಗೆ ಅದೇ ವಿಷಯವನ್ನು ಗುರು ಮತ್ತೆ ವಿವರಿಸಿ ಹೇಳುತ್ತಾನೆ. ಇಲ್ಲಿ ಗೊಂದಲದಲ್ಲಿದ್ದ ಅರ್ಜುನನಿಗೆ ಅದೇ ಕಾರಣಕ್ಕಾಗಿ ಶ್ರೀಕೃಷ್ಣ ಅದೇ ವಿಷಯದ ಪುನರುಕ್ತಿ ಮಾಡುತ್ತಿದ್ದಾನೆ ಎಂದು ಭಾವಿಸಬಹುದು. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ.